ಇಳಕಲ್ ತಾಲೂಕಿನ ಕಂದಗಲ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಇಬ್ಬರು ಮಕ್ಕಳು ಮೃತಪಟ್ಟ ಘಟನೆ ಶುಕ್ರವಾರದಂದು ಮುಂಜಾನೆ ನಡೆದಿದೆ. ಗ್ರಾಮದ 12 ವರ್ಷದ ಗೀತಾ ಈಶ್ವರಯ್ಯ ಆದಾಪುರಮಠ ಮತ್ತು ಅವಳ ತಮ್ಮ 10 ವರ್ಷದ ರುದ್ರಯ್ಯ ಈಶ್ವರಯ್ಯ ಆದಾಪುರಮಠ ಇಬ್ಬರು ಮನೆಯಲ್ಲಿ ಆಟವಾಡುತ್ತಾ ಕುಳಿತಾಗ ಮೇಲ್ಛಾವಣಿ ಆಕಸ್ಮಿಕವಾಗಿ ಕುಸಿದು ಬಿದ್ದಿದ್ದರಿಂದ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ವಿಚಿತ್ರವೆಂದರೆ ಗ್ರಾಮದಲ್ಲಿ ವಿಪರೀತ ಬಿಸಿಲು ಇದ್ದು ಮಳೆಯೂ ಸಹ 4-5 ದಿನಗಳ ಹಿಂದೆ ಆಗಿತ್ತು. ಆದರೆ ಇಂದು ಆಕಸ್ಮಿಕವಾಗಿ ಮನೆಯ ಮೇಲ್ಛಾವಣಿ ಕುಸಿದು ಮಕ್ಕಳು ಸಾವಿಗೀಡಾಗಿದ್ದಾರೆ. ಮನೆಯಲ್ಲಿ ಇತರ ಕುಟುಂಬಸ್ಥರು ಯಾರೂ ಇರಲಿಲ್ಲ ಎಂದು ಹೇಳಲಾಗಿದೆ. ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ಮಲ್ಲು ಸತ್ತಿಗೌಡರ ತನಿಖೆ ನಡೆಸಿದ್ದಾರೆ. ಮಕ್ಕಳ ಶವ ಪರೀಕ್ಷೆ ಇಳಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲಾಯಿತು. ಸ್ಥಳಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮನೆಯ ಮೇಲ್ಛಾವಣಿ ಕುಸಿದು ಇಬ್ಬರು ಮಕ್ಕಳು ಮೃತರಾದ ಕುಟುಂಬಸ್ಥರ ಮನೆಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈಶ್ವರಯ್ಯ ಆದಾಪುರಮಠರ ಮನೆಗೆ ತಹಶೀಲ್ದಾರ ಸತೀಶ್ ಕೂಡಲಗಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಮುರಳೀಧರ ದೇಶಪಾಂಡೆ ಮತ್ತಿತರರು ಜೊತೆಗೆ ಭೇಟಿ ನೀಡಿ ಈಶ್ವರಯ್ಯ ಅವರಿಗೆ ಧೈರ್ಯದಿಂದ ಇರಲು ಹೇಳಿದರು. ಸರ್ಕಾರದಿಂದ ಸಿಗಬಹುದಾದ ಎಲ್ಲ ರೀತಿಯ ಪರಿಹಾರವನ್ನು ಕೊಡಿಸುವ ಭರವಸೆ ನೀಡುವ ಜೊತೆಗೆ ಆದ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ನಡುವರಾಗ ಐತಿ ಸಂಜೆ ನಡುವರಾಗ್ರಿ ಗಾಡಿ ಗಿಡಿ ಏನೂ ಹೋಗಲ್ಲ. ಮಳಿ ಆಗೈತಿ, ಏನಪ್ಪ ಆಗೈತಿ, ಏನಾಗತ್ತಿದ್ದು ಮನಿ ಚಚಾನಕವಾಗಿ ಕುಸಿದೈತಿ. ಹೌದಾ? ಪಾಪ ಏನು ಮಕ್ಕಳು ಬಲಿಪಶುವಾಗಿ ಸಮಾಧಾನ ಹೇಳಕ್ ಬಂದಪ್ಪ. ನಾವು ಏನಿದ್ವು ಅದು ಸಮಾಧಾನ ಹೇಳ್ಬೋದು ಅಷ್ಟೇ. ಏನಾದರೂ ಘೋಷಣೆ ಮಾಡೋಕ್ಕಾಗುತ್ತಾ? ಅದು ಅದೇ ಈಗ ಅದನ್ನ ಘೋಷಣೆ ಮಾಡ್ಬೇಕಲ್ಲ. ಅದಕ್ಕೆ ಎಷ್ಟೈತೆ ಅದು ಪರಿಹಾರ? ಏನು ಹೌದಾ? ಅದೇ ಇದು ಅದು ಪ್ರಕರಣ ನೋಡ್ರಿ, ಅದು ಸರಿಯಾಗಿ ಎಲ್ಲ ಏನೇನು ಘೋಷಣೆ ಪ್ರಕಾರ ಮಾಡ್ಬೇಕು ಅದನ್ನು ಮಾಡಿರಿ. ಅದನ್ನು ಇಲ್ಲೇ ಮಾಧ್ಯಮದವ್ರು ಅದಾರ, ನಾನು ಹೇಳ್ತೀನಿ, ನಾನು ಘೋಷಣೆ ಮಾಡ್ತೀನಿ. ಓಕೆ ಓಕೆ, ಸರಿ ಸರಿ.